ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಶ್ರೀ ಯಲಗೂರ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಈ ಸ್ವಾಮಿಯು ವಿಶೇಷವಾಗಿ ನಂಬಿ ಬಂದಿರುವಂತಹ ಭಕ್ತರನ್ನು ಸಲಹುವಂಥ ಆಂಜನೇಯ ಸ್ವಾಮಿ ಆಗಿದ್ದಾನೆ. ಶಕ್ತಿಯುತವಾಗಿರ್ತಕ್ಕಂಥ ಈ ಸ್ವಾಮಿಯ ದರ್ಶನವನ್ನು ನೀವೆಲ್ಲರೂ ಪಡೆದುಕೊಂಡು ಸ್ಥಳೀಯ ವಿಶೇಷಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ವಾಮಿಯ ರಾಜಗೊಬ್ಬರದ ನಂತರ ಬರುವಂತಹ ಸಣ್ಣದಾದ ಗೊಬ್ಬರದ ಹಿಂದೆ ನಾವು ದೇವಸ್ಥಾನದ ಒಳ ಪ್ರಾಂಗಣಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರುವಂತಹ ಗರುಡಗಂಬಕ್ಕೂ ಕೂಡ ವಿಶೇಷವಾದಂಥ ಶಕ್ತಿಯೂ ಇದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ದರ್ಶನ ಭಾಗ್ಯಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀವಿ. ಸ್ವಾಮಿಯ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತಿರುವಂತಹ ಭಕ್ತ ಸಮೂಹವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಪ್ರತಿ ಗ್ರಾಮಗಳಿಗೆ ಕೂಡ ಒಬ್ಬ ಆಂಜನೇಯ ಸ್ವಾಮಿ ಇರುತ್ತಾನೆ. ಆದರೆ ಯಲಗೂರು ಗ್ರಾಮದ ಸುತ್ತಮುತ್ತಲಿರುವಂತಹ ಸುಮಾರು 7 ಹಳ್ಳಿಗಳಿಗೆ ಈ ಆಂಜನೇಯ ಸ್ವಾಮಿ ಮಾತ್ರ ಒಬ್ಬನೇ ಅಧಿದೈವನಾಗಿದ್ದಾನೆ. ನಾಗಸಂಪಿಗೆ, ಮಸೂತಿ, ಬೂದಿಹಾಳ, ಕಾಗಿನಕುಂಟೆ, ಅಳಿಲುದಿನ್ನೆ, ಚಂದ್ರಗಿರಿ ಮತ್ತು ಯಲಗೂರ ಈ 7 ಗ್ರಾಮಗಳಿಗೆ ಒಡೆಯ ಶ್ರೀ ಆಂಜನೇಯ ಸ್ವಾಮಿಯಾಗಿದ್ದಾನೆ. ಇದು ಪ್ರಸಿದ್ಧವಾದಂಥ ದೇವರು. ಭಾಳ 800 ವರ್ಷಗಳ ಇತಿಹಾಸ ಐತಿ. ಇದಕ್ಕೆ ಪ್ರತಿನಿತ್ಯ ನದಿಗೆ ಹೋಗಿ ಮಡಿಹುಡಿಯಿಂದ ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಮತ್ತು ಅದು ಅಲ್ಲದೆ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ಮತ್ತು ಇಲ್ಲಿ ಎಷ್ಟು ಮಂದಿ ಬರ್ತಾರೆ ಅವ್ರಿಗೆಲ್ಲ ಬಹಳ ಪರಿಹಾರ ಕೊಟ್ಟಾಗ ಭಾಳ ಶಕ್ತಿ ದೇವತೆ ಅಂದರೂ ಅದು ಮಾತಾಡೋ ದೇವರು ಅಂತ ಅಷ್ಟೇ ಪ್ರಸಿದ್ಧ. ಈ ಎಷ್ಟೋ ಭಕ್ತರು ತಮ್ಮ ಸಮಸ್ಯೆಗಳಂತೂ ಪರಿಹಾರ ಮಾಡಪ್ಪ ಅಂದ್ರೆ ಅದು ತತ್ಕ್ಷಣದಲ್ಲೇ ಹನುಮಪ್ಪನ ಪರಿಹಾರ ಅಂಥ ಉದ್ಭವವಾದಂಥ ವ್ಯಕ್ತಿಗೆ ಎಷ್ಟು ಹೇಳಿದ್ರು ಕಮ್ಮಿ. ಜಾತ್ರೆ ಯಾವಾಗಿರ್ತವೆ ಕಾರ್ಯಕ್ರಮ? ಅದು ಭಾರತುಣ್ಯಾದ 2 ದಿನಕ್ಕೆ ಜಾತ್ರೆ ಮಾಡ್ತೀವಿ. ಭಾರತುಣ್ಯಾದ ಬರೋ ಶನಿವಾರನ ಜಾತ್ರೆ ಇರ್ತದೆ. ಭಾರತುಣ್ಯ ಎಂದಾಗತ್ತೆ ರೀ, ಆ ಹುಣ್ಣಿ ದಾಟಿಂದ ಬರೋ ಶನಿವಾರನ ಕಾರ್ಯಕ್ರಮ ಇರ್ತೈತೆ. ಭಾಳ ಪ್ರಸಿದ್ಧವಾದಂಥದ್ದು. ಮತ್ತೇನು ವಿಶೇಷತೆ ಇಲ್ಲಿ ಅಪ್ಪಂದು ಅದು ಹೇಳಕ್ಕೆ ಇದನ್ನೇ ಸಾಲತ್ತೆ. ಇದನ್ನು ನಾನು ಮೊದಲೇ ಕೇಳಿದ್ರೆ ನಾನು ಅದ್ರ ಪ್ರಿಫರೆನ್ಸ್ ಆಗಿ ಹೇಳ್ತಿದ್ದೆ. ಭಾಳ ಅಂದ್ರೆ ಭಾಳ ಹನುಮಪ್ಪ, ಜಾಗೃತ ಹನುಮಪ್ಪ ಅಂದ್ರೆ ಅದೇನು ಇಷ್ಟು ಹೇಳಕ್ಕೆ ಇಷ್ಟ. ತಮ್ಮ ಹೆಸರು? ನಮ್ಮ ಹೆಸರು ರವಿ ಪೂಜಾರಿ ಅಂತ. ಹಾಂ ಸರ್, ಧನ್ಯವಾದಗಳು ರೀ. ಥ್ಯಾಂಕ್ ಯು ಸರ್. ನಂಬಿ ಬಂದಿರುವಂತಹ ಎಲ್ಲರನ್ನೂ ಕೂಡ ಕಾಪಾಡುವಂತಹ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿಯಾಗಿದ್ದಾನೆ. ಯಲಗೂರು ಕ್ಷೇತ್ರದ ಯಲಗೂರೇಶನಾಗಿ ಇರುವಂತಹ ಶ್ರೀ ಸ್ವಾಮಿಯ ದರ್ಶನ ಆಶೀರ್ವಾದವನ್ನು ಕೂಡ ತಾವೆಲ್ಲರೂ ಪಡೆದುಕೊಳ್ಳಿ. ಈ ಕಿರುಪರಿಚೆಯನ್ನು ವೀಕ್ಷಣೆ ಮಾಡಿರುವಂತಹ ಎಲ್ಲರಿಗೂ ಕೂಡ ಆ ಸ್ವಾಮಿಯು ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಈ ದಿನದ ಕಿರುಪರಿಚೆಯನ್ನು ಮುಗಿಸಿದ್ದೇವೆ. ಜಯ ಜಯ ಶ್ರೀ ಯಲಗೂರ ಆಂಜನೇಯ ಸ್ವಾಮಿ, ಯಲೂರ ಒಡೆಯ. ಜಯ ಜಯ ಶ್ರೀ ಯಲಗೂರೇಶ.